ಬಳಿಯಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದತ್ತ ಇದೀಗ ದೌಡಾಯಿಸ್ತಾ ಇದ್ದಾರೆ. ಸೆವೆನ್ ಲೋಕ ಕಲ್ಯಾಣ ರಸ್ತೆಯಲ್ಲಿ ಪ್ರಧಾನಿ ನಿವಾಸ ಇದೆ, ಅದರ ಸಮೀಪದಲ್ಲೇ ಈ ದುರಂತ ಸಂಭವಿಸಿರೋದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ 9 ಅಗ್ನಿಶಾಮಕ ಸಿಬ್ಬಂದಿ ಇದೀಗ ಸ್ಥಳಕ್ಕೆ ದೌಡಾಯಿಸಿದ್ದಾರಂತೆ. ಸೆವೆನ್ ಲೋಕ ಕಲ್ಯಾಣ ರಸ್ತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಇದೆ, ಅದರ ಸಮೀಪದಲ್ಲೇ ಅಗ್ನಿ ದುರಂತ, ಬೆಂಕಿಯ ಅನಾಹುತ ಇದೀಗ ಸಂಭವಿಸಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಸ್ಥಳದತ್ತ ಇದೀಗ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ. ಸೊ ಸ್ಥಳದಲ್ಲಿ ಏನಾಗಿದೆ, ಏನು ಎತ್ತ, ಯಾವ ಕಾರಣಕ್ಕೋಸ್ಕರ ಇದಾಯ್ತು, ಯಾವ ಬಿಲ್ಡಿಂಗ್ ನಲ್ಲಿ ಬೆಂಕಿ ಹೊತ್ಕೊಂಡಿರೋದು, ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದ್ರೆ ಪ್ರಧಾನಿ ನಿವಾಸದ ಬಳಿಯಲ್ಲೇ ಈ ಬೆಂಕಿ ಅನಾಹುತ ಆಗಿರೋದಂತೂ ಕನ್ಫರ್ಮ್ ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ ಈ ಬೆಂಕಿಯನ್ನ ತಹಬದಿಗೆ ತರೋದಕ್ಕೆ. ಎಷ್ಟು ಪ್ರಮಾಣದಲ್ಲಿ ಹಾಗಾದ್ರೆ ಈ ಬೆಂಕಿ ವ್ಯಾಪಿಸಿದೆ ಅದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿಯಲ್ಲೇ ಒಂದು ಅಗ್ನಿ ಅವಘಡ ಸಂಭವಿಸಿದೆ, ಬೆಂಕಿಯ ದುರಂತ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಂಕಿ ವ್ಯಾಪಿಸಿದೆ ಅಥವಾ ಚಿಕ್ಕ ಪ್ರಮಾಣದಲ್ಲಿ ಏನಾದರೂ ಬೆಂಕಿ ಹೊತ್ಕೊಂಡಿರೋದಾ, ಏನಾಗಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್. ಪ್ರಧಾನಿ ನಿವಾಸದ ಬಳಿಯಲ್ಲಿ ಅಂದ್ರೆ ಸುಮಾರು ಒಂದು ಎಷ್ಟು ದೂರದಲ್ಲಿ, ಏನು ಅನಾಹುತ ಆಗಿದೆ ಅಲ್ಲಿ? ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ 7 ನಂಬರ್ ನಿವಾಸ, ಪ್ರಧಾನಿ ನಿವಾಸದ ಸುತ್ತಮುತ್ತ ಪ್ರಧಾನಿ ಇರುವ ಕಾರಣಕ್ಕೋಸ್ಕರ ಸಹಜವಾಗಿ ಭದ್ರತಾ ವ್ಯವಸ್ಥೆಗಳು ಬಹಳ ಕಟ್ಟೆಚ್ಚರಿಕಾ ವ್ಯವಸ್ಥೆಯನ್ನ ಕ್ರಮವನ್ನ ಕೈಗೊಂಡಾಗಿರುತ್ತೆ. ಅದರಲ್ಲೂ ಈ ಚಳಿಯಲ್ಲಿ ಹೇಗೆ ಬೆಂಕಿ ಹತ್ಕೊಳ್ತು ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಸಂಗತಿ. ಮತ್ತು ಈ ಪ್ರಧಾನಿ ನಿವಾಸದಿಂದ ಹೊರಗಡೆ ಅನ್ನುವಂತ ಸಂಗತಿ ಈಗಾಗಲೇ ಗೊತ್ತಾಗಿದೆ. ಹೊರಗಡೆ ಅದರ ಸಮೀಪನೇ ಈ ರೀತಿ ಬೆಂಕಿ ಅವಘಡ ಆಗಿದೆ ಅಂತ. ಹಾಗಾಗಿ 9 ಅಗ್ನಿಶಾಮಕ ದಳದ ವಾಹನಗಳು ಬಂದು ಅಗ್ನಿ ನಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾವೆ. ಆದ್ರೆ ಈ ಕ್ಷಣಕ್ಕೆ ಇನ್ನೂ ಕೂಡ ಯಾವ ಕಾರಣಕ್ಕೋಸ್ಕರ ಬೆಂಕಿ ಹತ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ಮೂಲಕ ವಿದ್ಯುತ್ ಪಸರಿಸುವ ಸಂದರ್ಭದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಅಥವಾ ಬೇರೆ ಬೆಂಕಿಗಳು ತಗಲಿ ಒಂದಕ್ಕೊಂದು ತಗಲಿ ಬೆಂಕಿ ಏನೋ ಬೇರೆ ಕಡೆಗೆ ರವಾನೆ ಆಗತ್ತೆ. ಸೊ ಇಲ್ಲಿ ಈಗ ಚಳಿಗಾಲ ಇರೋದ್ರಿಂದ ಬೇರೆ ಯಾವುದೇ ರೀತಿಯಲ್ಲೂ ಬೆಂಕಿ ಹತ್ಕೊಳ್ಳುವಂತ ಸಾಧ್ಯತೆಗಳು ಬಹಳ ಕಡಿಮೆ. ಅದರಲ್ಲೂ ಕೂಡ ದೆಹಲಿ ಬಹಳ ದೊಡ್ಡ ತುಂಬಾ ಚಳಿಯನ್ನ ಎದುರಿಸಿದೆ. 20 ವರ್ಷಗಳ ನಂತರದಲ್ಲಿ ಇಷ್ಟು ದೊಡ್ಡ ಮಟ್ಟಿಗಿನ ಚಳಿ ಮಂಜು ಕವಿದಿದೆ. ಹಾಗಾಗಿ ಈಗ ಬಹುಶಃ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮಾತ್ರ ಈ ರೀತಿ ಬೆಂಕಿ ಹಚ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹೇಳಲಾಗ್ತದೆ. ಸದ್ಯಕ್ಕೆ ಆ ಬಗ್ಗೆ ಅಧಿಕೃತವಾಗಿ ಅಂದ್ರೆ ದೆಹಲಿ ಪೊಲೀಸರು ಅಥವಾ ಪ್ರಧಾನಿ ನಿವಾಸದ ಹೊಡೆ ಹೊತ್ತಿರುವಂತಹ ಭದ್ರತಾ ಸಿಬ್ಬಂದಿ ಅಥವಾ ಅಗ್ನಿಶಾಮಕ ದಳ ಖಚಿತಪಡಿಸಬೇಕು. ಆದ್ರೆ ಆ ರೀತಿ ಅಧಿಕೃತವಾದಂತಹ ಮಾಹಿತಿಗಳು ಯಾವುದು ಲಭ್ಯ ಆಗಿಲ್ಲ. ಸದ್ಯಕ್ಕೆ ಬೆಂಕಿ ನಂದಿಸುವಂತ ಕೆಲಸಗಳು ಆಗ್ತಿದಾವೆ ಅಲ್ಲಿ 9 ಅಗ್ನಿಶಾಮಕ ದಳದಿಂದ. ಜೊತೆಗೆ ಈಗಾಗಲೇ ಲೋಕ ಕಲ್ಯಾಣ ಮಾರ್ಗದ ಸಂಚಾರ ವ್ಯವಸ್ಥೆಯನ್ನ ಬಂದ್ ಮಾಡಿ ಅಲ್ಲಿ ತೀವ್ರ ಪರಿಶೋಧನೆಯನ್ನ ಕೂಡ ನಡೆಸಲಾಗ್ತದೆ. ಹೇಗೆ ಈ ಹತ್ಕೊಳ್ತು ಬೆಂಕಿ, ಇಲ್ಲಿ ಯಾವ ಕಾರಣಕ್ಕೂ ಕೂಡ ಯಾವ ಪ್ರದೇಶದಲ್ಲಿ ಆಗಿರೋದು ಆ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಅಂದ್ರೆ ಬಿಲ್ಡಿಂಗ್ ಒಳಗಡೆನಾ ಅಥವಾ ಹೊರಗಡೆನಾ, ಯಾವ ಪ್ರದೇಶದಲ್ಲಿ ಆಗಿದ್ದು, ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ 7ನೇ ನಂಬರ್ ಮನೆ ಅಂದ್ರೆ ಪ್ರಧಾನಿ ನಿವಾಸದ ಹೊರಗಡೆ, ಆ ಕಾಂಪೌಂಡ್ ಒಳಗಡೆ ಆಗಿಲ್ಲ ಅನ್ನುವಂಥದ್ದು ಖಚಿತ ಆಗಿದೆ. ಆದ್ರೆ ಅದು ಸುತ್ತಮುತ್ತ ಕೂಡ ಅದನ್ನ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಪರಿಗಣಿಸಿ ಅಲ್ಲಿ ಕೂಡ ಹೆಚ್ಚಿನ ಬಿಗಿ ಬಂದೋಬಸ್ತ್ ಮಾಡಿರೋದ್ರಿಂದ ಅಲ್ಲಿ ಬೆಂಕಿ ಹತ್ಕೊಂಡಿದ್ದು ಕೂಡ ಬಹಳ ದೊಡ್ಡದ ಬೆಳವಣಿಗೆನೆ. ಯಾಕಂದ್ರೆ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿರುವಂತ ಪ್ರದೇಶಗಳಲ್ಲಿ. ಅಂತ ಕಡೆ ಬೆಂಕಿ ಹತ್ಕೊಂಡಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಹತ್ಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಭದ್ರತಾ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಶ್ನೆ. ಭದ್ರತಾ ದೃಷ್ಟಿಯಲ್ಲಿ ಅದರ ಲ್ಯಾಪ್ಸ್ ಆಗಿದೆಯಾ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಬೇರೆ ಯಾರಾದ್ರೂ ಬಂದು ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಸೆಕ್ಯೂರಿಟಿ ಲ್ಯಾಪ್ಸ್ ಅಂತ ಪರಿಗಣಿಸಲ್ಪಡುತ್ತೆ. ಆ ಕಾರಣಕ್ಕೋಸ್ಕರ ಇದು ಬಹಳ ಮಹತ್ವದ ಬೆಳವಣಿಗೆ ಆಗತ್ತೆ. ಇಲ್ಲಿ ಸದ್ಯಕ್ಕೆ ನಾಗ್ಲೇ ಹೇಳಿದಂತೆ ಈಗಂತೂ ಯಾವ ಕಾರಣಕ್ಕೂ ಬೆಂಕಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅಷ್ಟು ಸುಲಭಕ್ಕೆ ಪ್ರವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿನಲ್ಲಿ ಇವತ್ತು ಬೆಳಿಗ್ಗೆ ಕೇವಲ 4 ಡಿಗ್ರಿ ಸೆಲ್ಸಿಯಸ್ ಇತ್ತು ಉಷ್ಣಾಂಶ. ಸೊ ಈ ಸಂದರ್ಭದಲ್ಲಿ ಬೆಂಕಿ ಅಷ್ಟು ಸುಲಭಕ್ಕೆ ಪಸರಿಸಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯುತ್ ಅವಘಡದಿಂದ ಮಾತ್ರ ಈ ರೀತಿ ಆಗುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಅದನ್ನ ಅಧಿಕೃತವಾಗಿ ನಾನು ಆಗ್ಲೇ ಹೇಳಿದಂತೆ ಆ ಭದ್ರತಾ ವ್ಯವಸ್ಥೆಯನ್ನ ನೋಡ್ಕೊಳ್ಳುವಂತವ್ರು ಅಥವಾ ಅಗ್ನಿಶಾಮಕ ದಳದವರು ಹೇಳ್ಬೇಕಾಗತ್ತೆ. ಈಗಾಗ್ಲೇ ಅಲ್ಲಿ ಪ್ರಧಾನಿ ನಿವಾಸದ ಭದ್ರತೆ ವಹಿಸಿರುವಂತಹ
ಭದ್ರತಾ ಸಿಬ್ಬಂದಿಗಳು, ದೆಹಲಿಯ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಇವರೆಲ್ಲರೂ ಕೂಡ ಅಲ್ಲಿ ಬೆಂಕಿ ನಂದಿಸಿದ್ದಾರೆ. ಜೊತೆಗೆ ಪರಿಶೀಲನಾ ಕಾರ್ಯವನ್ನ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಲೋಕ ಕಲ್ಯಾಣ ಮಾರ್ಗದ ಸಂಚಾರ ವ್ಯವಸ್ಥೆಯನ್ನ ಬಂದ್ ಮಾಡಲಾಗಿ ಬೇರೆ ಕಡೆ ಡೈವರ್ಟ್ ಅನ್ನು ಕೂಡ ಮಾಡಲಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಧರಣೇಶ್. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಐಟಿ ಅಧಿಕಾರಿಗಳ ಮನೆ ಮೇಲೆನೆ ಈಗ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಬ್ಬರು ಐಟಿ ಅಧಿಕಾರಿಗಳ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿರೋದು. ಯಾಕಂದ್ರೆ ತನಿಖೆ ತುಂಬಾ ವಿಳಂಬ ಆಗ್ತಿದೆ, ಲೇಟ್ ಆಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸೊ ಹಾಗಾಗಿ ಸಿಬಿಐ ಅಧಿಕಾರಿಗಳು ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಬಟ್ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರಲ್ಲ, ಸೊ ಎಲ್ಲಿ ತನಕ ಬಂತು ಕೇಸ್, ಏನು ಎತ್ತ ಒಂದು ಕೂಡ ಇನ್ಫಾರ್ಮೇಶನ್ ಸಿಕ್ಕಿರಲಿಲ್ಲ. ಇದೀಗ ತೆರಿಗೆ ಸಂಗ್ರಹದ ವೇಳೆ ಮನ್ಸೂರ್ ಖಾನ್ಗೆ ಸಹಾಯ ಮಾಡಿದ್ರು ಈ ಅಧಿಕಾರಿಗಳು, ಐಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ 5 ಕಡೆ, ಕಾರವಾರ, ಸೇಲಂ ಹಾಗೆಯೇ ಹೊಸೂರಲ್ಲೂ ಕೂಡ ದಾಳಿಯಾಗಿತ್ತು. ಮನ್ಸೂರ್ ಖಾನ್ ಇಂದ ಐಟಿ ಅಧಿಕಾರಿಗಳೇ ಹಾಗಾದ್ರೆ ಹಣವನ್ನ ಪಡ್ಕೊಂಡಿದ್ದಾರಾ? ಇಂಥದ್ದೊಂದು ಗಂಭೀರ ಆರೋಪ ಇದೀಗ ಅಧಿಕಾರಿಗಳ ಮೇಲೆ ಕೇಳಿ ಬರ್ತಾ ಇದೆ. 2017ರಲ್ಲಿ ಮನ್ಸೂರ್ ಖಾನ್ ಕಚೇರಿ ಮೇಲೆ ದಾಳಿಯಾಗಿತ್ತು. ಆದರೆ ಯಾವುದೇ ಕ್ರಮವನ್ನ ಐಟಿ ಇಲಾಖೆ ಆ ಸಂದರ್ಭದಲ್ಲಿ ಕೈಗೊಂಡಿರಲಿಲ್ಲ. ವಾರ್ಷಿಕ ಆದಾಯ ಪರಿಶೀಲನೆ ಸಂದರ್ಭದಲ್ಲಿ